ಇಂದು ಸ್ಟಾರ್ ಚಂದ್ರು ಅವರು ಮಂಡ್ಯ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಅದ್ದೂರಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಇನ್ನು ವೆಂಕಟರಮಣೇಗೌಡರಿಗೆ ಇಲ್ಲಿನ ಸ್ಥಳೀಯ ಶಾಸಕರಾದಂತಹ ಗಣಿಗ ರವಿಕುಮಾರ್ ಅವರು ಕೂಡ ಸಾಥನ್ನ ಕೊಡ್ತಾ ಇರುವಂತದ್ದು. ಇನ್ನು ನಮ್ಮ ಜೊತೆ ಅವರೇ ಇದ್ದಾರೆ, ನೇರವಾಗಿ ಮಾತಾಡ್ಸೋಣ. ಸರ್, ಈಗಾಗಲೇ ಪ್ರಚಾರ ಆರಂಭಿಸಿದ್ರಿ, ಹೇಗಿದೆ ಸರ್ ಜನರ ರೆಸ್ಪಾನ್ಸ್? ನೀವೇ ನೋಡ್ತಾ ಇದ್ದೀರಾ, ಬೆಳಗ್ಗೆ 8 ಗಂಟೆಯಿಂದನೇ ಸಾವಿರಾರು ಜನ ರೋಡಿಗೆ ಬಂದು ಸ್ಟಾರ್ ಚಂದ್ರ ಅವ್ರು ಗೆಲ್ಲಬೇಕು ಅಂತ ಆಶೀರ್ವಾದ ಮಾಡ್ತಾ ಇದ್ದಾರೆ. ಇದಕ್ಕೆ ಮುಖ್ಯ ಕಾರಣ 10 ತಿಂಗಳಲ್ಲಿ ನಮ್ಮ ಸರ್ಕಾರ ಮಾಡಿರುವಂಥ ಜನಪ್ರಿಯ ಕಾರ್ಯಕ್ರಮಗಳು. ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಹಲವು ಕೋಟಿಗಳ ಕಾಮಗಾರಿಗಳಾಗಿದೆ. ಅದರಿಂದ ಜನ ಸಂತೃಪ್ತರಾಗಿದ್ದಾರೆ. ಬಹಳ ಸಂತೋಷದಿಂದ, ಸ್ವಾಭಿಮಾನದಿಂದ ಬಂದು ಆಶೀರ್ವಾದ ಮಾಡ್ತಾ ಇದ್ದಾರೆ. ಸರ್, ಸ್ಟಾರ್ ಚಂದ್ರ ಅವ್ರನ್ನ ಯಾಕೆ ಜನರು ಕೈ ಹಿಡಿಬೇಕು ಅಂತ ಸರ್ ಈ ಬಾರಿ? ಯಾಕೆ ಅಂತ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಮಾತ್ರ ಮಹಿಳೆಯರು ಮಕ್ಕಳ ಅಭಿವೃದ್ಧಿ ಆಗಬೇಕು, ಮೆಟ್ರೋ ಬಿಡದಿಗೆ ಬರ್ತಾ ಇದೆ, ಮಂಡ್ಯಕ್ಕೆ ಬರಬೇಕು, ಸಾಫ್ಟ್ವೇರ್ ಮಂಡ್ಯದಲ್ಲಿ ಆಗಬೇಕು, ಅದಕ್ಕೆ MP ಇರಬೇಕು. ಕಳೆದ 5 ವರ್ಷಗಳಿಂದ MP ಏನು ಆಗದಿರೋಂಥದ್ದು ನಮ್ಮ ಸ್ಟಾರ್ ಚಂದ್ರ ಅವರು ಗೆದ್ದ ಮೇಲೆ ಮಂಡ್ಯವನ್ನು ಅಭಿವೃದ್ಧಿ ಮಾಡಬೇಕು. ಡೆಲ್ಲಿಯಲ್ಲಿ ಮಂಡ್ಯದ ಕೂಗು ಕೇಳಬೇಕು. ಅಂಬರೀಷನ್ನ ಇದ್ದಾಗ ಅಗತ್ತಿತ್ತು ಡೆಲ್ಲಿಯಲ್ಲಿ, ಅದಾದ ನಂತರ ಸ್ಟಾರ್ ಚಂದ್ರ ಅವ್ರಿಗೆ ಅಗತ್ತಿರೋದು ಅದು ಬರಬೇಕು ಅಂತೇಳಿ ಸ್ಟಾರ್ ಚಂದ್ರ ಅವ್ರಿಗೆ ಓಟ್ ಹಾಕ್ಬೇಕು. ಸರ್, ಕಳೆದ ಬಾರಿ ಸುಮಲತಾ ಸ್ಪರ್ಧೆ ಸಂದರ್ಭದಲ್ಲೂ ಕೂಡ ಸ್ವಾಭಿಮಾನದ ಚುನಾವಣೆ ಅಂತ ಹೇಳ್ತಿದ್ರಿ, ಈ ಬಾರಿಯೂ ಕೂಡ ಸ್ವಾಭಿಮಾನದ ಚುನಾವಣೆ ಅಂತ ನೀವು ಭಾಷಣದಲ್ಲಿ ಪದೇ ಪದೇ ಹೇಳ್ತಾ ಇದ್ರಿ. ಏನ್ ಸರ್ ಅದು? ನಾವು ಈ ಮಂಡಿನ ಮಕ್ಕಳು ಹುಟ್ಟೋದು ಇಲ್ಲೇ, ಸಾಯೋದು ಇಲ್ಲೇ. ನಮಗೆ ಈ ಜನಗಳ ಆಶೀರ್ವಾದ ಕೇಳೋಕ್ಕೆ ಹಕ್ಕಿದೆ, ಕೇಳ್ತಾ ಇದ್ದೀವಿ. ನಮ್ಮನ್ನು ಕಾಪಾಡ್ಕೊಳ್ಳಿ, ನಮ್ಮನ್ನು ಎತ್ಕೊಳ್ಳಿ, ನಮ್ಮನ್ನು ಕಾಪಾಡಿ ನೀವು ಅಂತ ನಾವು ಅವ್ರ ಹತ್ರ ಸ್ವಾಭಿಮಾನದಿಂದ ಕೇಳ್ತಿದ್ದೀವಿ. ಮಕ್ಕಳು ಕೇಳಿದಾಗ ತಾಯಿದಿರು ತಂದೆದಿರು ಆಶೀರ್ವಾದ ಮಾಡ್ತಾರೆ. ಸರ್, ಅಂದ್ರೆ ಕುಮಾರಸ್ವಾಮಿ ಅವರು ಹೊರಗಿನವರು ಅಂತಾನೆ ಸರ್? ಏನು? ನಾನು ವಿರೋಧ ಪಕ್ಷದ ಅಭ್ಯರ್ಥಿ ಬಗ್ಗೆ ಒಂದು ಮಾತನ್ನು ಆಡಲ್ಲ. ಆದರೆ ನಾವು ಸ್ವಾಭಿಮಾನಿಗಳು, ಈ ಮಣ್ಣಿನ ಮಕ್ಕಳು, ನಮಗೆ ಓಟ್ ಕೊಡಿ. ಸರ್, ಹೇಳ್ತಿದ್ರಿ ಅಂಬರೀಷ್ ಅವರು ಧ್ವನಿ ಎತ್ತುತ್ತಿದ್ರು ಮಂಡ್ಯಕ್ಕಾಗಿ ಅಂತ. ಆದರೆ ಸುಮಲತಾ ಅವರು ಇದೀಗ BJP ಸೇರ್ಪಡೆ ಆಗಿದ್ದಾರೆ. ಏನಾದರೂ ಅದು ಕಾಂಗ್ರೆಸ್ಗೆ ಹೊಡೆತ ಬೀಳುತ್ತಾ ಸರ್? ಏನು? ಅಕ್ಕ ತಮ್ಮ ಅವರು, ಅವ್ರ ಬಗ್ಗೆ ನಾನು ಏನೂ ಮಾತಾಡಲ್ಲ. ಅವರು ಅಕ್ಕ ತಮ್ಮ ಒಂದಾಗಿದ್ದಾರೆ, ಅವ್ರು ಒಳ್ಳೇದಾಗಲಿ. ಸರ್, ಕೊನೆಯದಾಗಿ ಸರಿ, ಎಷ್ಟು ಅಂತರದಲ್ಲಿ ಗೆಲುವನ್ನು ಸಾಧಿಸ್ತಾರೆ? 2 ಲಕ್ಷ ಮತಗಳಿಂದ ಜೂನ್ 4ನೇ ತಾರೀಕು ಗೆದ್ದು ವಿಜಯೋತ್ಸವವನ್ನು ಮಂಡ್ಯ ಸ್ಟೇಡಿಯಂನಲ್ಲಿ ಆಚರಿಸ್ತೀವಿ. ಅದಕ್ಕೆ ನೀವು ಸಾಕ್ಷಿಯಾಗಿರ್ತೀರ. ಇದಿಷ್ಟು ಮಂಡ್ಯ ಕೈ ಶಾಸಕರಾದಂತಹ ಗಣಿಗ ರವಿಕುಮಾರ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಹರ್ಷಿತ್ ಜೊತೆ ನಂದೀಶ್, ನ್ಯೂಸ್ ಫಸ್ಟ್ ಮಂಡ್ಯ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.